ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಕೆ, ಇನ್ನು ಹಾಸ್ಟೆಲ್ಗೆ ನಿಮ್ಮ ಮಕ್ಕಳನ್ನ ಸೇರಿಸೋದಕ್ಕಿಂತ ಮುಂಚೆ ಪೋಷಕರು ಒಂದು ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಅಂತಂದರೆ ಹಾಸ್ಟೆಲ್ನಲ್ಲಿ ನಮ್ಮ ಮಕ್ಕಳು ಎಷ್ಟು ಸೇಫ್ ಇದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳ ಉತ್ತಮ ಭವಿಷ್ಯಕ್ಕೋಸ್ಕರ, ಉಜ್ವಲ ಭವಿಷ್ಯಕ್ಕೋಸ್ಕರ ತ್ಯಾಗ ಮಾಡ್ತೀವಿ. ಪ್ರೀತಿಯನ್ನು ಬದಿಗಿಟ್ಟು ಮಕ್ಕಳು ಚೆನ್ನಾಗಿ ಓದಲಿ ಅಂತ ನಾವು ಅವ್ರಿಗೆ ಹಾಸ್ಟೆಲ್ಗೆ ಹಾಕ್ತೀವಿ. ಹಾಸ್ಟೆಲಲ್ಲಿ ಶಿಸ್ತು ಇರುತ್ತೆ, ಹಾಸ್ಟೆಲಲ್ಲಿ ಓದ್ತಾರೆ, ಹಾಸ್ಟೆಲಲ್ಲಿ ಬೇರೆ ರೀತಿಯಾದಂಥ ಆ್ಯಕ್ಟಿವಿಟೀಸ್ಗೆ ಆಸ್ಪದ ಇಲ್ದಿರೋದ್ರಿಂದ ಸ್ಟಡೀಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾರೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಹಾಸ್ಟೆಲಿನ ವಾತಾವರಣ ಒಂದು ಕ್ಷಣನೂ ಅಲ್ಲಿ ಇರೋಕ್ಕಾಗದೇ ಇರುವಂತಹ ವಾತಾವರಣ ಆಗಿಬಿಟ್ರೆ ಪೋಷಕರು ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ. ಸೊ ಇಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಹಾಸ್ಟೆಲ್ ಬಿಡಬೇಕಂದ್ರೂ ಕೂಡ ಜನ ಯೋಚನೆ ಮಾಡುವಂಥ ಪರಿಸ್ಥಿತಿ ಬರ್ತಾ ಇದೆ ಇಂಥ ಸುದ್ದಿಗಳು ನೋಡಿದಂಥ ಸಂದರ್ಭದಲ್ಲಿ. ಯಾಕೆ ಅಂತಂದರೆ ದೇವನಹಳ್ಳಿ ತಾಲೂಕಿನ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ರ್ಯಾಗಿಂಗ್ ಕಾಟ. ದೇವನಹಳ್ಳಿ ತಾಲೂಕಿನ ಕುಂದಾಳದಲ್ಲಿ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಅಲ್ಲ, ಮೊರಾರ್ಜಿ ದೇಸಾಯಿ ಹಾಸ್ಟೆಲಲ್ಲಿ ರ್ಯಾಗಿಂಗಾ? ಬನ್ನಿ ನೋಡೋಣ ಸುದ್ದಿ. ದೇವನಹಳ್ಳಿ ತಾಲೂಕು ಕುಂದಾಣದಲ್ಲಿ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ನಲ್ಲಿ ರ್ಯಾಗಿಂಗ್ ನಡೆದಿದೆ. 9 ವಿದ್ಯಾರ್ಥಿಗಳಿಗೆ ಬೆಲ್ಟ್ನಿಂದ ಹಿಗ್ಗಾಮಗ್ಗಾ ಹೊಡೆದಿದ್ದಾರೆ ಸ್ಟೂಡೆಂಟ್ಸ್. ಏನಲ್ಲ ಹಾಸ್ಟೆಲಲ್ಲಿ ಇರುವಂತಹ ವಾರ್ಡನ್ಸ್ಗಳು ಏನು ಕತೆ ಕಾಯ್ತಾ ಇದ್ರ ಅಲ್ಲಿ? ಇಷ್ಟೆಲ್ಲ ಘಟನೆ ನಡೆಯೋದಕ್ಕೆ ಅಂತ ಮುಂಚೆ ವಿದ್ಯಾರ್ಥಿಗಳನ್ನ ಕಂಟ್ರೋಲ್ ಮಾಡೋದು ಕೂಡ ಸಾಧ್ಯ ಆಗ್ತಾ ಇಲ್ಲ ವಾರ್ಡನ್ಗಳಿಗೆ ಅಂತಂದರೆ ನನಗಂತೂ ತುಂಬ ಆಶ್ಚರ್ಯ ಆಗ್ತಾ ಇದೆ. ವಿದ್ಯಾರ್ಥಿಗಳ ಕಾಲು ಒತ್ತಬೇಕಂತೆ, ಬಟ್ಟೆ ತಿನಿಸು ಎಲ್ಲ ಕೊಡಬೇಕಂತೆ. ಆ 11 ವಿದ್ಯಾರ್ಥಿಗಳು ಹೇಳಿದಂತೆ ಕೇಳದೇ ಇದ್ದರೆ ಒದೆ ಬೀಳತ್ತಂತೆ. ಯಾರವರು? ರೌಡಿ ಆ್ಯಕ್ಟಿವಿಟೀಸ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಅಲ್ಲೇನು ಕಲಿಯೋಕ್ಕೆ ಬರ್ತಾರಾ ಇಲ್ಲ ರೌಡಿಸಮ್ ಮಾಡೋಕ್ಕೆ ಬರ್ತಾರಾ? ಹಾಸ್ಟೆಲ್ನಲ್ಲಿ ಕ್ಲಾಸ್ಮೇಟ್ಗಳಿಂದಲೇ ರ್ಯಾಗಿಂಗ್ ಆರೋಪ, ಕಿರುಕುಳ ತಾಳಲಾರದೆ ಮಧ್ಯರಾತ್ರಿನೇ ಹಾಸ್ಟೆಲ್ನಿಂದ 4 ವಿದ್ಯಾರ್ಥಿಗಳು ಎಸ್ಕೇಪ್ ಆಗಿದ್ದಾರೆ. ಏನು ಮೊರಾರ್ಜಿ ಶಾಲೆಗಳ ಉದ್ದೇಶ? ಗ್ರಾಮೀಣ ಭಾಗದ ಸಮಾಜದಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ವಸತಿಯ ಜೊತೆಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಅವರಿಗೆ ಮಾರ್ಗದರ್ಶನ ಕೊಡಬೇಕು, ಒಳ್ಳೆಯ ಊಟದ ಜೊತೆಗೆ ವಿದ್ಯೆ, ಈ ಕಾನ್ಸೆಪ್ಟ್. ಆದರೆ ಅಲ್ಲಿ ವಿದ್ಯಾರ್ಥಿಗಳು ರ್ಯಾಗಿಂಗ್ ಮಾಡಿಕೊಂಡು ಅವ್ರು ಕೆಲಸ ಮಾಡಲಿಲ್ಲ ಅಂತ ಈ ರೀತಿ ಬೆಲ್ಟ್ ತಗೊಂಡು ಹೊಡೆದಿದ್ದಾರೆ ಅಂತಂದರೆ ವಾರ್ಡನ್ ಕೂಡ ಈ ವಿಚಾರ ಹೇಳಿಲ್ಲ ಅಂತೆ. ಈಗ ಮೊರಾರ್ಜಿ ವಸತಿ ಶಾಲೆಯ ಅಧಿಕಾರಿಗಳ ವಿರುದ್ಧ ಪೋಷಕರು ಗರಂ ಆಗಿದ್ದಾರೆ. ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ವಿಶ್ವನಾಥಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ನನ್ನ ಮಗ ಬಂದು ಟೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಸೊ ಕಳೆದ 2 ದಿನದಿಂದ ಕಂಟಿನ್ಯೂಸ್ ಆಗಿ ಒಂದು 11 ಜನ ಮಕ್ಕಳು ಸೇರ್ಕೊಂಡು ಒಂದು 9 ಜನ ಮಕ್ಕಳನ್ನ ಕಂಟಿನ್ಯೂಸ್ ಆಗಿ ಹೊಡೆದಿದ್ದಾರೆ. ಅವ್ರು ಹೇಳ್ದಂಗೆ ಅವ್ರು ಕಾಲು ಹೊತ್ಬೇಕು, ಅವ್ರ ಪೇನ್ ಅಂದ್ರೆ. ಸೊ ಮತ್ತೆ ಅವ್ರು ಏನೇನ್ ತಗೊಂಡಿತ್ತು ಅದೆಲ್ಲ ಅವ್ರು ಕೊಡ್ಬೇಕಂತ ತಿಂಡಿ, ಇವ್ರು ಹಾಕೋ ಸ್ಲಿಪ್ಪರ್, ಇವ್ರು ಹಾಕೋ ಬಟ್ಟೆ ತಂದೆಲ್ಲ ತಗೊಂಡಿದ್ದಾರೆ. ಮತ್ತೆ ಅವ್ರು ತುಂಬಾ ಬೆದರಿಕೆ ಹಾಕ್ತಿದ್ದಾರೆ, ಕೈ ಮುದ್ದಿದ್ದಾರೆ, 3 ಬೆಲ್ಟ್ ಮುರಿದೋಗೋ ತರ ಹೊಡೆದಿದ್ದಾರೆ ಮಕ್ಕಳನ್ನ. ಮಕ್ಕಳು ರಾತ್ರೋರಾತ್ರಿ ಓಡ್ ಬಂದಿದ್ದಾರಂತೆ. ಅಲ್ಲಿ ಟಾರ್ಚರ್ ತಡ್ಕೊಳಕ್ಕಾಗದೆ ವಾರ್ಡನ್ ಏನು ಮಾಡ್ತಾ ಇದ್ದಾರೆ, ಮೊರಾರ್ಜಿ ದೇಸಾಯಿ ಸ್ಕೂಲ್ನ ಆಡಳಿತ ಮಂಡಳಿ ಅಥವಾ ಅಧಿಕಾರಿಗಳು ಏನು ಮಾಡ್ತಾರೆ, ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ನಡೀತಾ ಇದ್ರು ಕೂಡ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋರು ನಿಮ್ಮನ್ನು ಯಾಕ್ರಿ ಅಲ್ಲಿ ನೇಮಕ ಮಾಡಿದ್ದಾರೆ? ಎಷ್ಟು ಅಸಹ್ಯ ಅಲ್ವಾ ನಿಮಗೆ ಈ ಸುದ್ದಿಗಳೆಲ್ಲ ನೋಡ್ತಾ ಇದ್ರೆ? ಬೇರೆ ವಿದ್ಯಾರ್ಥಿಗಳನ್ನ ಅವ್ರ ಪೋಷಕರು ಎದಕ್ಕೆ ಬಿಡಬೇಕು ಇಂಥವೆಲ್ಲ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂದರೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ
ಮಹೇಶ್ ಏನಿದು ಈಗ ಬೆಲ್ಟ್ ತಗೊಂಡು ಹೊಡೆದಿರೋ ವಿದ್ಯಾರ್ಥಿಗಳು ಯಾರವರು, ಎಷ್ಟನೇ ಕ್ಲಾಸ್ ವಿದ್ಯಾರ್ಥಿಗಳು, ಏನಿದು ವಿಷಯ? ನಂಬೋದಕ್ಕೆ ಕಷ್ಟ ಆಗ್ತಾ ಇದೆ ಅಲ್ಲ. ಹೆಸರಾದ ಏನೋ ಒಂದಿಷ್ಟೋ ವಿದ್ಯೆಯನ್ನ ಕಲಿತಿ ಏನ್ ಜೀವನ ರೂಪಿಸ್ಕೊಳ್ಬೇಕಾಗಂತ ವಿದ್ಯಾರ್ಥಿಗಳು ಇವತ್ತು ರ್ಯಾಂಕಿಂಗ್ ಬಲೆಗೆ ಬಿದ್ದು ಇವತ್ತು ದೂರನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಈ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತ ಕುಂದಣ ಗ್ರಾಮ ಏನಿದೆ, ಅಲ್ಲಿ ನಿರ್ಮಾಣ ಆಗಿರುವಂತ ಮೊರಾರ್ಜಿ ದೇಸಾಯಿ ಏನು ವಸತಿ ಶಾಲೆ ಏನಿದೆ, ಅಲ್ಲಿ ಈ ಘಟನೆ ನಡೆದಿರುವಂತದ್ದು. ಅಂದ್ರೆ ಪೋಷಕರು ಆರೋಪ ಮಾಡ್ತಾ ಇರುವಂತದ್ದು ಈ ರ್ಯಾಗಿಂಗು ನೆನ್ನೆ ಮೊನ್ನೆದಲ್ಲ, ಸುಮಾರು 1 ವರ್ಷ 2 ವರ್ಷದಿಂದಲೂ ಸಹ ಈ ರ್ಯಾಗಿಂಗ್ ನಡೀತಾನೆ ಇದೆ. ಏನು ಮನೆಗೆ ಬಂದಂತ ಮಕ್ಕಳು, ರಾಜ್ಯದಲ್ಲಿ ಮನೆಗೆ ಹೋಗುವಂತ ಮಕ್ಕಳು ಈ ವಿಚಾರನ ನಾವು ನಮ್ಗೆ ಕರೆಕ್ಟ್ ಯಾರು ಮಾಡ್ತಾ ಇರೋರು ಮಹೇಶ್? ರದಾ ಇವರೆಲ್ಲ ಒಂದೇ ಕ್ಲಾಸ್ಮೇಟ್ಸ್. ಅಂದ್ರೆ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತ ಒಂದೇ ಕ್ಲಾಸ್ಮೇಟ್ಸ್, ಕ್ಲಾಸಲ್ಲೂ ಸಹ ರ್ಯಾಗಿಂಗ್ ಮಾಡ್ತಾ ಇರುವಂತದ್ದು. ಮತ್ತೆ ಈ ವಿದ್ಯಾರ್ಥಿಗಳು ಮತ್ತೆ ಹಾಸ್ಟೆಲ್ಗೆ ಹೋದಾಗ ಅಲ್ಲಿ ಸಹ ರ್ಯಾಗಿಂಗ್ ಮಾಡ್ತಾ ಇರುವಂತದ್ದು ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೋಷಕರು ಅದೇ ಇವರು ಏನು ಮನೆಗೆ ಹೋದಾಗ ಅವ್ರು ಅಲ್ಲಿಂದ ತಂದಂತ ವಸ್ತುಗಳು, ತಿಂಡಿ ತಿನಿಸುಗಳು, ಮತ್ತೆ ಅವ್ರಿಗೆ ಬೇಕಾದಂತ ಬಟ್ಟೆ ಒಗ್ಕೊಡ್ಬೇಕಂದ್ರೆ ಬಟ್ಟೆ ಒಗ್ಕೊಡ್ಬೇಕಂತೆ, ಮತ್ತೆ ಇನ್ನಿತರ ಕೆಲಸ ಕಾರ್ಯಗಳನ್ನ ಇವ್ರನ್ನ ಏನು ಚಿಕ್ಕ ಹುಡುಗರು ಏನಿರ್ತಾರೆ, ಏನು ಬಲಿಷ್ಠವಾದ ಹುಡುಗರು ಇವ್ರನ್ನ ದುರ್ಬಳಕೆ ಮಾಡ್ಕೊಂಡು ಅವ್ರು ಹೇಳಿದ ರೀತಿ ನಡ್ಕೊಂಡ್ರೆ ಅವ್ರನ್ನ ಒಂದ್ ರೀತಿಯಾಗಿ ನೋಡ್ಕೊಳ್ಳುವಂಥದ್ದು. ಒಂದ್ ವೇಳೆ ಅವರು ಹೇಳಿದ ರೀತಿಯಲ್ಲಿ ನಡ್ಕೊಂಡಿಲ್ಲ ಅಂದ್ರೆ ಈ ರೀತಿಯಾದಂತ ಚಿತ್ರಹಿಂಸೆ ಕೊಡುವಂತದ್ದು, ಕಾಲ ಒತ್ತಿಸ್ಕೊಳ್ಳುವಂತದ್ದು, ಮತ್ತೆ ಒತ್ತಲಿಕ್ಕೆ ಹೋಗದೆ ಇರುವಂತ ವಿದ್ಯಾರ್ಥಿಗಳಿಗೆ ಅದೇ ಕಾಲಲ್ಲಿ ಒದೆಯುವಂತದ್ದು, ಮತ್ತೆ 3-4 ಬಾರಿ ಬೆಲ್ಟ್ ಇಂದ ಹೊಡೆದಿರುವಂತ ಘಟನೆಗಳು ಸಹ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಪೋಷಕರ ಆರೋಪ ಮತ್ತೆ ಅಧಿಕಾರಿಗಳು ಯಾರಿದಾರ ಅವರೆಲ್ಲ ಕತೆ ಕಾಯ್ತಾ ಇದ್ರಂತ ಇಷ್ಟೆಲ್ಲ ಆಗೋವರೆಗೂ. ಈ ವಿಚಾರವಾಗಿ ಪೋಷಕರು ವಾರ್ಡನ್ ಅವ್ರನ್ನ ಮತ್ತೆ ಅಲ್ಲಿನ ಅಧಿಕಾರಿಗಳನ್ನ, ಶಿಕ್ಷಕರನ್ನ ವಿಚಾರಣೆ ಮಾಡೋ ಟೈಮಲ್ಲಿ ಇದು ರಾತ್ರಿ ಹೊತ್ತು, ಅಂದ್ರೆ ನಾವು ವಿದ್ಯಾಭ್ಯಾಸನ ಮುಗಿಸಿ ಮತ್ತೆ ಊಟೋಪಚಾರ ಎಲ್ಲ ಮುಗಿಸಿ ಮಲ್ಗ್ಲಿಕ್ಕೆ ಹೋಗ್ತೀವಿ. ಆ ಸಮಯದಲ್ಲಿ ಇವರು ಯಾರಿಗೂ ಗೊತ್ತಿಲ್ದಿದ್ದಂಗೆ ಈ ರೀತಿಯಾದಂತ ಜಗಳ ಮಾಡ್ಕೊಂಡಿದ್ದಾರೆ. ಇವರು ಸಹ ನಮ್ಗೆ ಯಾವ್ದೇ ರೀತಿಯಾದಂತ ನಮ್ಗೆ ಕಿರುಕುಳ ಆಗ್ತಿದೆ ಅಂತೇಳಿ ವಧೆ ತಿಂದಂತ ವಿದ್ಯಾರ್ಥಿಗಳು ನಮ್ಮ ಬಳಿ ಹೇಳ್ಕೊಂಡಿಲ್ಲ. ಹಾಗಾಗಿ ಇದು ಘಟನೆ ನಡೆದ ಕೆಲ ದಿನಗಳ ಹಿಂದೆನೆ 3 ವಿದ್ಯಾರ್ಥಿಗಳು ಅಲ್ಲಿಂದ ಕಾಲ್ ಕಿತ್ತಿರ್ತಾರೆ, ಅಂದ್ರೆ ವಸತಿ ಶಾಲೆಯಿಂದ ಕಾಲ್ ಕಿತ್ತಿರ್ತಾರೆ. ಆಗ ಮಾಡ್ತಾ ಇದಾರೆ ಅಲ್ಲಿ, ಅವರು ಎಷ್ಟ್ ಚಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಕೈಗನ್ನಡಿ ಇದು. ಗೊತ್ತೇ ಆಗ್ಲಿಲ್ಲ, ರಾತ್ರಿ ಮಲ್ಕೊಳ್ಳೋವಾಗ ಎಲ್ಲ ಫೈಟಿಂಗ್ ಮಾಡ್ಬಿಟ್ರು, ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ನಾರ್ಮಲ್ ಆಗ್ಬಿಟ್ರು. ಇದೆಲ್ಲ ಸುಮ್ಮನೆ ಕೇಳಕ್ ಚಂದ. ಅವರಿಗೆ ಫಸ್ಟ್ ಆಫ್ ಆಲ್ ಅಲ್ಲಿ ಕಾರ್ಯನಿರ್ವಹಿಸೋರನ್ನ ಫಸ್ಟ್ ಅಲ್ಲಿ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ನಡೆಸಬೇಕು. ಕೆಲಸ ಮಾಡಕ್ ಇಚ್ಛೆ ಇದ್ರೆ ಮಾಡಕ್ ಹೇಳ್ಬೇಕು, ಇಲ್ದಿದ್ರೆ ಮನೆಗೆ ಹೋಗ್ಬೇಕು. ಎಸ್, ಅದೇ ವಿಚಾರ ಇವತ್ತು ವಿಶ್ವನಾಥಪುರ ಪೊಲೀಸ್ ಅವರು ದೂರನ್ನ ದಾಖಲಿಸ್ಕೊಂಡು ತನಿಖೆನ ಕೈಗೊಂಡಿದ್ದಾರೆ. ಹಾಗೆ ಅದೇ ರೀತಿ ಪೋಷಕರು ಸಹ ಆಗ್ರಹ ಮಾಡ್ತಾ ಇರುವಂತದ್ದು ಒಂದೇ, ಯಾರಿಲ್ಲಿ ಅವ್ಯವಸ್ಥೆಗೆ ಕಾರಣ ಆಗಿದ್ದಾರೆ ಅವ್ರನ್ನ ಕೂಡಲೇ ಶಿಕ್ಷಣ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬೇಕಂತ ಹೇಳಿ ಆಗ್ರಹ ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಈಗ ಆ ಮಕ್ಕಳು ಯಾರು ರ್ಯಾಗಿಂಗ್ ಮಾಡ್ತಾ ಇದ್ದಾರೆ ಅವ್ರಿಗೆ ಫಸ್ಟ್ ಟೈಮ್ ಮಾಡಿದಾಗ್ಲೇ ಅವ್ರಿಗೆ ಸರಿಯಾದ ಪಾಠ ಕಲಿಸಿದ್ರೆ ನೆಕ್ಸ್ಟ್ ಟೈಮ್ ಮಾಡಲ್ಲ. ಆದರೆ ಇಂಥದ್ದನ್ನು ಬೆಳೆಸೋದಕ್ಕೆ ಅಲ್ಲಿನ ವಾರ್ಡನ್ಗಳು ಸೇರಿದಂತೆ ಅಧಿಕಾರಿಗಳು ಕುಮ್ಮಕ್ಕು ಕೊಡ್ತಿದ್ದಾರಾ, ಅಥವಾ ಗೊತ್ತಿದ್ರು ಸುಮ್ಮನೆ ಇದ್ದಾರಾ, ಅಥವಾ ಇಂಥದಕ್ಕೆಲ್ಲ ಅವರು ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ವ, ಇದರ ಬಗ್ಗೆ ತನಿಖೆ ಆಗಬೇಕು. ಮತ್ತು ಮೊರಾರ್ಜಿ ವಸತಿ ಶಾಲೆ ಅನ್ನೋದು ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಆಗಬೇಕೇ ಹೊರತು ಈ ರೀತಿಯಾದಂತಹ ವಿಚಾರಗಳು ಹೊರಗಡೆ ಬಂದಾಗ ಯಾರೂ ಕೂಡ ಹಾಸ್ಟೆಲ್ಗೆ ಹಾಕಲ್ಲ ಮಕ್ಕಳನ್ನು. ಅದು ಅವ್ರನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡುತ್ತೆ ಮತ್ತು ಶಾಲೆಗಳಿಂದ ಡ್ರಾಪ್ಔಟ್ ಆಗುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದರ ಲಾಂಗ್ ಟರ್ಮ್ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಶಿಕ್ಷಣ ಇಲಾಖೆ. ಸೊ ಒಂದು ರಿಯಾಲಿಟಿ ಚೆಕ್ ಮಾಡಬೇಕು ಈ ವಿಚಾರದಲ್ಲಿ, ಯಾಕೆಂದರೆ ಇಂತಹ ಘಟನೆಗಳು ಪದೇ ಪದೇ ಕೇಳ್ತಾನೆ ಇದ್ದೀವಿ. ಹಾಗಾಗಿ ಶಿಕ್ಷಣ ಸಚಿವರು ಅಥವಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಒಂದು ರಿಯಾಲಿಟಿ ಚೆಕ್ ಮಾಡಿ ಮತ್ತು ಆ ಥರದ ಏನಾದರೂ ಕೇಸಸ್ ಕಂಡು ಬಂದರೆ ಅಂಥವ್ರಿಗೆ ಕೌನ್ಸಿಲಿಂಗ್ ಕೊಡೋದಾಗಿರ್ಬೋದು ಮತ್ತು ಅಲ್ಲಿ ನಿರ್ಲಕ್ಷ್ಯ ವಹಿಸಿರುವಂಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳೋದು ಆಗಬೇಕಾಗಿದೆ.